अस्सलामुअलैकुम वरहमतुल्लाहि बरकातुहु। औज़ु बिल्लाहि ಮಿನಶ್ ಶೈತಾನಿ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್। ನಾನು ದೇವರ ಮೂಲ ಕೇಳ್ತಾ ಇದ್ದೀನಿ, ಸರ್ವಶಕ್ತಿ ದೇವನೇ, ನಿನ್ನ ಮೂಲ ಕೊಡು ಬಾಳೋದಿಕ್ಕೆ. ನನ್ನ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ ಆ ಏಕದೇವ ಪ್ರಭು ಪರಮಾತ್ಮ ಹೆಸರಿನಿಂದ. ಅಣ್ಣ ತಮ್ಮಂದರೇ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಆರೋಗ್ಯಗೆ ಉಳಿಸ್ಕೊಳ್ಳಿ, ರೋಗ ಹಿಡಿಯೋ ಮೊದಲು. ರೋಗ ಹಿಡಿಬಿಟ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಪ್ರಾಣನೂ ಕಳ್ಕೊಳ್ಬೇಕು. ರೋಗಗೆ ಹಿಡಿಯೋಗೆ ಕೊಡಬೇಡಿ ಅಂದರು. ರೋಗ ಹಿಡಿಬಾರ್ದಂದ್ರೆ ಕುಲೋಂಜಿಯ ಕರೆ ಬೀಜಾಗೆ ನಿಮ್ಮ ಮೇಲೆ ಕಡ್ಡಾಯ ಮಾಡಿ ಅಂದರು. ಅಂದರೆ ನಿಮ್ಮ ಹ್ಯಾಬಿಟ್ನಲ್ಲಿ ಇಟ್ಕೊಳ್ಳಿ ಅಂದರು. ಕುಲೋಂಜಿಯ ಕರೆ ಬೀಜ ನಿಮ್ಮ ಹ್ಯಾಬಿಟ್ನಲ್ಲಿ ಇಟ್ಕೊಂಡ್ರೆ ಯಾವ ರೋಗನೂ ನಿಮಗೆ ಮುಟ್ಟಿ ನೋಡೋದಿಲ್ಲ. ಇರೋ ರೋಗ ಬುಡನಿಂದ ಗುಣ ಆಗುತ್ತೆ. ಅಣ್ಣ ತಮ್ಮಂದರೆ, ಯಾವ ರೀತಿ ಉಪಯೋಗ ಮಾಡಬೇಕಂದ್ರೆ, ಪ್ರತಿ ತಿಂಗಳು ಒಂದು ಅರ್ಧ ಕೆ ಜಿ ತಗೊಳ್ಬೇಕು. ಒಂದು 200 ರೂಪಾಯಿ ಆಗುತ್ತೆ ಅರ್ಧ ಕೆ ಜಿ. ಪ್ರತಿ ತಿಂಗಳು ತಗೊಂಡು ಸ್ವಲ್ಪ ಹುರಿದು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು, ಉರಿ ಬಿಟ್ಟು. ಏನು ತಿಂದ್ರೇನು ಅದರಲ್ಲಿ ಒಂದು ಅರ್ಧ ಚಮಚ, ಒಂದು ಚಮಚ ಹಾಕಬೇಕು. ಅಡುಗೆ ಮಾಡ್ತಾ ಇದ್ದೀರಾ, ಅನ್ನನಲ್ಲಿ ಒಂದು ಚಮಚ ಹಾಕಿ, ಅಕ್ಕಿನಲ್ಲಿ. ರೊಟ್ಟಿ ಮಾಡ್ತಾ ಇದ್ದೀರಾ, ಅದರಲ್ಲಿ ಒಂದು ಚಮಚ ಹಾಕಿ. ಸಾರು ಮಾಡ್ತಾ ಇದ್ದೀರಾ, ಅದರಲ್ಲಿ ಒಂದು ಚಮಚ ಹಾಕಿ. ಟೀ ಮಾಡ್ತಾ ಇದ್ದೀರಾ, ಟೀ ಪುಡಿ ಬಿಟ್ಟು ಇದೇ ಒಂದು ಚಮಚ ಹಾಕಿ. ಬೆಲ್ಲ ಹಾಕಿ, ಸಕ್ಕರೆ ಹಾಕಬೇಡಿ, ಬೆಲ್ಲ ಹಾಕಿ. ಸ್ವಲ್ಪ ಶುಂಠಿ ಹಾಕಿ, ಸ್ವಲ್ಪ 2 ಲವಂಗ, ಸ್ವಲ್ಪ ಶುಂಠಿ ಹಾಕಿ, ಬೆಲ್ಲನಲ್ಲಿ ಕರ್ಜೀರಿಗೆ ಪೌಡ್ರು ಒಂದು ಚಮಚ ಹಾಕಿ ಟೀ ಕುಡೀರಿ. ಹಾಗೆ ಏನು ತಿಂದ್ರೇನು ಒಂದು ಚಮಚ ಹಾಕಬೇಕು. ನೀರು ಕುಡಿಬೇಕಂದ್ರೇನು ಒಂದು 2 ಲೀಟ್ರ್ ನೀರು ಒಂದು ದಿವಸಕ್ಕೆ ಕುಡಿತಾನೆ ಮನುಷ್ಯ. ಅದರಲ್ಲಿ ಒಂದು ಚಮಚ ಹಾಕಬೇಕು, ಕುದಿಸ್ಬೇಕು, ಅದೇ ನೀರು ಕುಡಿಬೇಕು. ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಯಾವುದು ರೋಗ ಹಿಡಿಯೋದಿಲ್ಲ. ಆಮೇಲೆ ಬೆಳಿಗ್ಗೆ ಆ್ಯಪಲ್ ತಿನ್ನಬೇಕು. ಈ ಆ್ಯಪಲ್ ತಿಂತಾ ಇದ್ರೆ ನೀವು ಆ್ಯಪಲ್ ಹಂಗೆ ಆಗಿರ್ತೀರ. ಈ ಆ್ಯಪಲ್ ತಿಂತಾ ಇದ್ರೆ ನಿಮ್ಮ ಸೌಂದರ್ಯ ಕಡಿಮೆ ಆಗೋದಿಲ್ಲ, ನಿಮ್ಮ ಯೌವನ ಶಕ್ತಿ ಕಡಿಮೆ ಆಗೋದಿಲ್ಲ, ನಿಮಗೆ ಹಾರ್ಟ್ ಅಟ್ಯಾಕ್ ಯಾವತ್ತೂ ಬರೋದಿಲ್ಲ, ನಿಮ್ಮ ಕಿಡ್ನಿ ಲಿವರು ಯಾವತ್ತೂ ಫೇಲ್ ಆಗೋದಿಲ್ಲ. ಬೆಳಿಗ್ಗೆ ಬರೇ ಹೊಟ್ಟೆ ಆ್ಯಪಲ್ ತಿನ್ನಬೇಕು. ಅರ್ಧ ಗಂಟೆ ಬಿಟ್ಟು ಬಿಸಿ ನೀರು ಕುಡಿಬೇಕು. 2 ಲವಂಗ, ಇಷ್ಟು ಚಕ್ಕೆ ಹಾಕಿ ಕುದಿಸಿ ನೀರು ಕುಡೀರಿ. ಆಮೇಲೆ ನಾಷ್ಟ ಆಗಿದ್ಮೇಲೆ ದಾಳಿಂಬೆ ಜ್ಯೂಸ್ ಕುಡೀರಿ. ಆಮೇಲೆ ಸಾಯಂಕಾಲ ಊಟ ಮೊದಲು ಇಲ್ಲ, ಊಟ ಆಗಿದ್ಮೇಲೆ ಒಂದು 2 ಕಿತ್ತಳೆಹಣ್ಣೆ ಚಿಪ್ಪೆ ತೆಗಿಬಿಟ್ಟು ಸ್ವಲ್ಪ ಕರೆಮೆಣಸು, ಕರೆ ಉಪ್ಪು ಹಾಕಿ ತಿನ್ನಿ. ಯಾವಾಗಲೂ ಆರೋಗ್ಯನಲ್ಲಿ ಇರ್ತೀರಾ, ಯಾವ ರೋಗ ಬರೋದಿಲ್ಲ. ಯಾಕಂದರೆ ಕೊನೆ ಗ್ರಂಥನಲ್ಲಿ ಸರ್ವಶಕ್ತಿ ದೇವನು ಹೇಳುತ್ತಾನೆ, ಕುಲುಮಿನ್ ತಯ್ಯಬಾತಿ ಮಾರಜಕನಾಕುಂ, ನಾನು ಕೊಟ್ಟಿದ್ದು ಒಳ್ಳೆ ಒಳ್ಳೆ ಆಹಾರ ತಿಂತಾ ಇದ್ರೆ ನೀವು ಆರೋಗ್ಯನಲ್ಲಿ ಇರ್ತೀರಾ. ಕೆಟ್ಟ ಆಹಾರ ತಗೊಂಡ್ಬೇಡಿ. ಕೆಟ್ಟ ಆಹಾರ ಯಾವುದು? ಸಾರಾಯ್, ಬ್ರ್ಯಾಂಡಿ, ಗುಟ್ಕಾ, ಗಾಂಜಾ, ಅಫೀಮು, ಬೀಡಿ ಸಿಗರೇಟು, ಆಮೇಲೆ ಆವಾಗವಾಗ ಟೀ ಕುಡಿಯೋದು, ಬೀಡಿ ಹೊಡೆಯೋದು, ಇದೆಲ್ಲ ಕೆಟ್ಟ ಆಹಾರ. ಕೆಟ್ಟ ಆಹಾರ ತಗೊಳ್ತಾ ಇದ್ರೆ ಮನುಷ್ಯ ಜಲ್ದಿ ಸಾಯ್ತಾನೆ. ಮುತ್ಕ ಆಗೋ ಮೊದಲೇ ಸತ್ತೋಗ್ಬಿಡ್ತಾನೆ. ಜ್ಞಾನ ಇಟ್ಟು ಈ ಆಹಾರ, ಒಳ್ಳೆ ಆಹಾರ ತಗೊಳ್ತಾ ಇದ್ರೆ 100 ವರ್ಷ ಆಗೇನು ಮುತ್ಕ ಆಗೋದಿಲ್ಲ. ಇಲ್ಲ, ಕೆಟ್ಟ ಆಹಾರ ತಗೊಳ್ತಾ ಇದ್ರೆ 40-50 ವರ್ಷಗೇನೆ ಸಿಟಿ ಹೊಡಿಬಿಡ್ತಾನೆ ಮುತ್ಕ ಆಗಿಬಿಟ್ಟು. ಅದಕ್ಕೆ ಒಳ್ಳೆ ಆಹಾರ ತಗೊಳ್ಳಿ. ಶೈತಾನ್ ಇಬ್ಲೀಸು ನಮಗೆ ಒಳ್ಳೆ ಆಹಾರ ತಿನ್ನೋಕೆ ಕೊಡೋದಿಲ್ಲ. ಶೈತಾನ್ ಇಬ್ಲೀಸ್ ಮಾತು ಕೇಳಬೇಡಿ. ಶೈತಾನ್ ಇಬ್ಲೀಸ್ ಯಾರು? ಕಣ್ಗೆ ಕಾಣೋದಿಲ್ಲ, ನಮ್ಮ ಮೈ ಒಳಗಡೆ ಇರ್ತಾನೆ, ನಮ್ಮ ಮನಸ್ಸಲ್ಲಿ ಕೂತಿರ್ತಾನೆ. ಅವನು ಇದ್ದಾನೆ ಅಂತ ಗುರ್ತೇನು? ಅವನಿಗೆ ಒಳ್ಳೆದು ತಿನ್ನೋಕೆ ಕೊಡೋದಿಲ್ಲ. ರೇಟ್ ಹೆಚ್ಚಿದೆ ಅಪ್ಪ ತಿನ್ಬೇಡ, ರೇಟ್ ಹೆಚ್ಚಿದೆ ತಿನ್ಬೇಡ,
ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ಗೆ ಕೊಡ್ತಾನೆ, ಒಳ್ಳೆ ಆಹಾರ ತಿನ್ನೋದಿಲ್ಲ. ಇದು ತಗೊಳ್ಳೋಕೆ ಮನಸ್ಸಾಗೋದಿಲ್ಲ. ಯಾಕೆ ಅಂದರೆ ಆ ಮನಸ್ಸಿನಲ್ಲಿ ಶೈತಾನ್ ಕೂತಿದ್ದಾನೆ, ಇದು ತಗೊಳ್ಳೋಕೆ ಕೊಡೋದಿಲ್ಲ. ರೋಗ ಬಂದ್ಬಿಟ್ರೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ಗೆ ಕೊಡಿಸ್ತಾನೆ. ಅದೇ ರೀತಿ ಶೈತಾನು ಗುಟ್ಕಾ, ಬೀಡಿ, ಸಿಗರೇಟು, ಸಾರಾಯಿ, ಬ್ರಾಂಡಿ ಇದೆಲ್ಲ ಕುಡಿಸ್ತಾನೆ. ಯಾವುದು ಮೈ ಹಾಳಾಗುತ್ತೆ ಅಂತ ವಸ್ತು ತಿನ್ನಿಸ್ತಾನೆ. ಒಳ್ಳೆ ಆಹಾರ ತಿನ್ನೋಕೆ ಕೊಡೋದಿಲ್ಲ, ಒಳ್ಳೇದು ನೋಡೋಕೆ ಕೊಡೋದಿಲ್ಲ, ಒಳ್ಳೇದು ಕೇಳೋಕೆ ಕೊಡೋದಿಲ್ಲ, ಒಳ್ಳೆ ಕೆಲಸ ಮಾಡೋಕೆ ಕೊಡೋದಿಲ್ಲ, ಒಳ್ಳೆ ಮಾತು ಹೇಳೋಕೆ ಕೊಡೋದಿಲ್ಲ, ಒಳ್ಳೆ ಜಾಗ ಹೋಗೋಕೆ ಕೊಡೋದಿಲ್ಲ. ಕೆಟ್ಟ ಜಾಗನೇ ಕರ್ಕೊಂಡು ಹೋಗ್ತಾನೆ, ಕೆಟ್ಟಿದೆ ತೋರಿಸ್ತಾನೆ, ಕೆಟ್ಟಿದೆ ಕೇಳಿಸ್ತಾನೆ, ಕೆಟ್ಟಿದೆ ಹೇಳುವಂತಾನೆ. ಇದು ಶೈತಾನ್ ಇದ್ದಂಥ ಗುರುತು. ಸರಿ, ಅವನು ತಿನ್ನೋದಿಲ್ಲ ಒಳ್ಳೆ ಆಹಾರ, ಹೆಂಡತಿ ಮಕ್ಕಳಿಗೇನು ತಿನ್ನಿಸೋದಿಲ್ಲ, ತಂದೆ ತಾಯಿಗೇನು ತಿನ್ನಿಸೋದಿಲ್ಲ. ಅವನೇ ತಿನ್ನೋದಿಲ್ಲ ಅಂದರೆ ಬ್ಯಾರವ್ರಿಗೆ ಯಾರು ಎಲ್ಲಿ ತಿನ್ನಿಸ್ತಾನೆ ಅವನು? ನಾ ಖೌಂಗ ನಾ ಖಾನೆ ದೂಂಗ ಹಂಗೆ ಸತ್ತೋಗ್ಬಿಡ್ತಾನೆ. ಅಣ್ಣ ತಮ್ಮಂದರೆ, ಅದಕ್ಕೆ ದೇವನು ಹೇಳುತ್ತಾನೆ, ಸರ್ವಶಕ್ತಿ ಪ್ರಭು ಕೊನೆ ಗ್ರಂಥ ಕುರಾನ್ನಲ್ಲಿ, ಇನ್ನಲ್ ಮುಬಸ್ದಿರೀನ ಕಾನು ಯಖ್ವಾನ ಶಯಾತೀನ್. ವೇಸ್ಟ್ ಖರ್ಚು ಮಾಡೋನು ಶೈತಾನ್ ತಮ್ಮ, ಇಬ್ಲೀಷ್ ತಮ್ಮ ಅಂತಾನೆ. ವೇಸ್ಟ್ ಖರ್ಚು ಎಷ್ಟು ಬೇಕೋ ಅಷ್ಟು ಮಾಡ್ತಾನೆ. ಅವನ ಮರ್ಯಾದೆ ಬೆಳೆಸ್ಕೊಳ್ಳೋಗೆ ಅವನಿಗೆ ಯಾರನ್ನ ಹೂ ಹಾರ ಹಾಕಿ ತಪ್ಪಳ ಹೊಡೆದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾನೆ. ಅದು ವೇಸ್ಟು. ಜನಗಳಿಗೆ ಖುಷಿ ಮಾಡೋಗೆ ಇಲ್ಲ ತನ್ನ ಮನಸ್ಸಿಗೆ ಖುಷಿ ಮಾಡೋಗೆ ಎಷ್ಟು ಹಣ ಖರ್ಚು ಮಾಡ್ತಾನೆ, ಅದೆಲ್ಲ ವೇಸ್ಟ್. ಅದು ಆಯ್ತಲ್ಲ, ವೇಸ್ಟ್ ಖರ್ಚು ಮಾಡ್ತಾನೆ. ದೀಪಾವಳಿ ಬಂದ್ಬಿಟ್ರೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಬೆಂಕಿನಲ್ಲಿ ಸುಟ್ಬಿಡ್ತಾನೆ. ಯಾವುದನ್ನ ಹಬ್ಬ ಬಂದ್ಬಿಟ್ರೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಮಣ್ಣಲ್ಲಿ ಒಂದು ಮಾಡಿಬಿಟ್ಟು ನೀರಿನಲ್ಲಿ ಬಿಸಾಕ್ಬಿಡ್ತಾನೆ. ಅಣ್ಣ ತಮ್ಮಂದರೆ, ಅಲ್ಲಿ ಅವನಿಗೆ ಚಿಂತೆ ಇಲ್ಲ. ಚಿಂತೆಯಲ್ಲಿ ಒಳ್ಳೆ ತಿನ್ನೋದಕ್ಕೆ ಚಿಂತೆ ಬಂದ್ಬಿಡ್ತಿದ್ದೆ. ಅದಕ್ಕೆ ಶೈತಾನ್ ಮಾತು ಕೇಳಬೇಡಿ ಅಂದ ದೇವನು. ಶೈತಾನ್ ಇಬ್ಲೀಸ್ ಯಾರು ಸತ್ತಿದ ಮೇಲೆ ಯಾವ ಬಾಳಿಲ್ಲ, ಈ ಭೂಮಿ ಆಕಾಶಗೆ ಯಾರು ಮಾಲೀಕಿಲ್ಲ, ನಮಗೆ ವಿಚಾರಣೆ ತಗೊಳ್ಳೋನು ಯಾರಿಲ್ಲ, ಸತ್ತಿದ ಮೇಲೆ ಯಾವುದು ಬಾಳಿಲ್ಲ ಅಂತ ಹೇಳ್ತಾನೆ, ಅವನೇ ಶೈತಾನು. ಅಣ್ಣ ತಮ್ಮಂದರೆ, ಅಂಥ ಶೈತಾನ್ಗಳ ಮಾತು ಕೇಳಬೇಡಿ ಅಂತಾನೆ ದೇವನು. ಯಾಕಂದರೆ ಒಂದು ದಿವಸ ನೀವು ದೇವರ ಹತ್ರ ಹೋಗಲೇಬೇಕು, ದೇವರ ಮುಂದೆ ನಿಲ್ಲಲೇಬೇಕು, ವಿಚಾರಣೆ ಕೊಡಲೇಬೇಕು. ನಾವು ದಿವಸ 5 ಸಲ ಹೋಗಿ ದೇವನ ಹತ್ರ ಅದೇ ಕೇಳೋದು. ನಾವು ಏನು ಕೇಳ್ತಾ ಇದ್ದೀವಿ? ನಮಾಜ್ಗೆ ಹೋಗಿ ದೇವರ ಹತ್ರ ಏನು ಕೇಳ್ತಾ ಇದ್ದೀವಿ ನಾವು? ಔಜು ಬಿಲ್ಲಾಹಿ ಮಿನಶ್ ಶೈತಾನಿ ರಜೀಮ್. ಸರ್ವಶಕ್ತಿ ದೇವನೇ, ನಿನ್ನ ಕರುಣೆನಲ್ಲಿ, ನಿನ್ನ ಮೂಲನಲ್ಲಿ ನಮಗೆ ಇಟ್ಕೋ ಅಂತ ಕೇಳ್ತಾ ಇರೋದು. ಶೈತಾನ್ ಇಬ್ಲಿಷ್ನಿಂದ ನಮಗೆ ರಕ್ಷಣೆ ಮಾಡ್ಕೋ ಅಂತ ಕೇಳ್ತಾ ಇರೋದು. ಬಿಸ್ಮಿಲ್ಲಾಹಿರ್ ರಹಮಾನ್ ರಹೀಮ್. ನೀನು ರೆಹಮಾನ್ ಮತ್ತು ರಹೀಮು, ನಿನ್ನ ಹೆಸರಿನಿಂದಾನೆ ನಾನು ದುಡಿತೀನಿ, ನಿನ್ನ ಹೆಸರು ಮೇಲೆ ನಾನು ಖರ್ಚು ಮಾಡ್ತೀನಿ, ದಾನ ಧರ್ಮ ನಿನ್ನ ಹೆಸರು ಮೇಲೆ ಮಾಡ್ತೀನಿ, ನಿನ್ನ ಹೆಸರು ತಗೊಂಡೇ ತಿಂತೀನಿ, ನಿನ್ನ ಹೆಸರು ಹೇಳೇ ಮಳಗ್ತೀನಿ, ನಿನ್ನ ಹೆಸರು ಹೇಳೇ ಎದ್ದೊಳ್ತೀನಿ. ಇದು ಹೇಳ್ತಾ ಇರೋದು ಬಿಸ್ಮಿಲ್ಲಾಹಿರ್ ರಹಮಾನ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಏನು ಹೇಳ್ತಾ ಇದ್ದಾನೆ? ಎಲ್ಲ ಥರ ಹೊಗಳು ನಿನಗೆ ಮಾತ್ರ, ಸರ್ವಶಕ್ತಿ ದೇವನೇ.